ಅನಿಲಿಗೆ ಫೋನ್ ಮಾಡೋದಿಲ್ಲ ಎತ್ತುತ್ತಾನೆ ನೋಡೋಣ. ಅಯ್ಯೋ ಮಾಡ್ತಾ ಇದ್ನಿ ಎತ್ತುತ್ತಾ ಇಲ್ಲ. ಅವ್ರ ಅಣ್ಣಯ್ಯ ಕೆಲ್ಸಕ್ಕೆ ತಕೋ ಕೇಳ್ತಂತೆ, 2 ದಿವಸ ಆಗೈತೆ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳಿರಂತೆ. ಅದಕ್ಕೆ ಯಾರ ನನ್ನ ಹತ್ರಗೆ ಕೆಂಚಮ್ಮನ ಮಗಳನ್ನ ಲವ್ ಮಾಡ್ತಿದ್ದ, ಕೆಂಚಮ್ಮನ ಮಗಳನ್ನ ನಾನು ಕರ್ಕೊಂಡು ಹೋಗಿರ್ಬೋದೇನೋ ಅಂತ ಹೇಳ್ತಿದ್ರು ಕಣತೆ. ಹೋಗುತ್ತೆ, ಇದೊಂದೊಳ್ಳೆ ಸಮಸ್ಯೆ ಆತಮ್ಮ ತಾಯಿ. ಎತ್ತೋತ ಏನೋ ಹುಡುಗಪ್ಪ ಅವನು ಎತ್ತಲ್ಲ ಏನಿಲ್ಲ. ಕೆಂಚಮ್ಮನ ಮಗಳನ್ನ ಅದೇ ಅವ್ರ ಮ್ಯಾಗ್ಳ ಮನೆ. ಈ ಕಡೆ ದೊಡ್ಡ ಮನೆ ಮ್ಯಾಗಳ ಮನೆ ಕೆಂಚಮ್ಮನ ಮಗಳನ್ನ ಕರ್ಕೊಂಡು ಹೋಗ್ಯವನಿ ಅಂತ ಮಾತಾಡ್ತಿದ್ರು. ಯಾವಳ ಸಿಗ್ಲಿಲ್ವೇ ನನ್ನ ಮಗಳನ್ನ ಕರ್ಕೊಂಡು ಓಡೋಗ್ಯವನಿ ನಿನ್ನ ಮಗ. ಇನ್ಯಾವಳ ಸಿಗ್ಲಿಲ್ವೇನೆ ನಿನ್ನ ಮಗುಗೆ. ಕೆಂಚಮ್ಮ ಇಲ್ಲಿ ನೋಡಿಲಿ, ನಮಗೂ ಯಾತು ಗೊತ್ತಿಲ್ಲ ಕಣೆ. ನಿನ್ನ ಮಗಳನ್ನ ಲವ್ ಮಾಡ್ತಿದ್ನ, ನನ್ನ ಮಗ ಏನು ಮಾಡ್ತಿದ್ನೋ ಅದೇ ಗೊತ್ತಿಲ್ಲ. ನಾವು ಇವಾಗ ದಿನ ಯಾಕೆ ಬಂದಿಲ್ವಲ್ಲ, ಅವನು ಏನೋ ಕೆಲ್ಸಕ್ಕೆ ಹೋಗ್ಯವನೇನೋ ಅಂತ ಅನ್ಕೊಂಡ್ವಿ. ಅವನು ಫೋನ್ ಎತ್ತುತ್ತಿಲ್ಲ. ನಾವು ಇವಾಗ ಅದನ್ನೇ ಮಾತಾಡ್ತಿದ್ವಿ, ನಾನು ನಮ್ಮ ಸಚೆ ನಮ್ಮ ಅಮ್ಮಣ್ಣಿ ಅದನ್ನೇ ಮಾತಾಡ್ತಿದ್ವಿ, ಫೋನ್ ಎತ್ತುತ್ತಿಲ್ಲ ಅಂತ ಎಲ್ಗೆ ಹೋಗ್ಯವ್ರಂತೆ ಏನು ಎಲ್ಲ ಯಾತು ನಮಗೂ ಗೊತ್ತಿಲ್ಲ ಕಣೆ. ಅಲ್ಲ ನಾವು ಎಂತ ಆಸೆನಾಗ ಸಾಕಿದ್ವಿ, ಯಾರಿಗಾನ ಒಳ್ಳೆರಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಈ ಬೇವರ್ಸಿಗೆ ಏನು ಬಂದಿತ್ತು ಇಂತನ್ನು ಮದುವೆ ಆಗೋ ಅಂಥದ್ದು. ನನ್ನ ತಮ್ಮನೇ ಇದ್ದ, ನನ್ನ ತಮ್ಮಗೆ ಕೊಡ್ಬೇಕಂತ ಬೋಲ್ ಆಸೆಗಿದ್ದೆ. ಅಲ್ಲ ಈ ಮನೆಯ ಮುಂಡಿಗೆ ಏನು ಬಂದಿತ್ತು ಇಂಥ ನನ್ನ ಮಕ್ಳನ್ನ ಕರ್ಕೊಂಡು ಹೋಗೋದು. ಅಲ್ಲ ಇಂಥರಿಂದ ಹೋಗೋ ಅಂಥದ್ದು ಏನು ಬಂದಿತ್ತು ಇವಳಿಗೆ. ಹೋಗು, ನಾನು ಒಳ್ಳೆರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೆ. ಅಕ್ಕ ಬಿಡು, ಇವಾಗ ಲವ್ ಮಾಡಿದ್ದಾರೆ ಅಂದಮೇಲೆ ಮದುವೆ ಆಗ್ತಾರೆ. ನಾನು ಇವಾಗ ನಾನೇ ನಿಮ್ಮ ಮನೆ ಹತ್ರ ಬರೋಣ ಅಂತ ಅಂದ್ಕೊಂಡೆ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಅನಿಲನೂ ಒಳ್ಳೆನೇನೆ, ಚೆನ್ನಾಗಿ ನೋಡ್ಕೊಂತಾನೆ. ಅದಕ್ಕಾಗಿ ನಮ್ಮ ಅನಿಲನೂ ಒಳ್ಳೆನೇ, ನಮ್ಮ ಮನೆಯವರು ಒಳ್ಳೆಯವ್ರೆ, ಎಲ್ಲ ಚೆನ್ನಾಗಿ ದುಡಿತಾರೆ, ನೋಡ್ಕೊಂತಾರೆ ಬಿಡಕ್ಕ. ದುಡಿತಾರೆ. ನೀನೇನು ದುಡಿತಾರೆ ಅಂತ ಹೇಳ್ತೀಯಮ್ಮ. ನಮಗೆ ಇಷ್ಟಿಲ್ಲ, ನಾವು ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಂಥ ಆಸೆನ ಓದಿಸಿದ್ವಿ. ಅಲ್ಲ ಇಂಥದನ್ನ ಬಂದಾಗ ಅಂಥದ್ದೇನು ನಮ್ಮ ಮರ್ಯಾದೆ ತೆಗ್ದೋದ್ಲು. ಮಾನ ಮರ್ಯಾದೆ ಇಲ್ದಾಳು ಬರಲಿ ಇಲ್ಲಿ. ಬರಲಿ, ಏನನ್ನ ನಿನ್ನ ಮಗನೂ ನನ್ನ ಮಗಳು ಸಿಗಬೇಕು ನಮ್ಮ ಕೈಗೆ, ಆವಾಗ ಹೇಳೋದು. ಬರಲಿ ಇಲ್ಲಿ ಬಂದು ನಮ್ಮ ಕೈ ಸಿಗಲಿ ಹೇಳ್ತೀನಿ. ಇವಳೊಬ್ಳು ಅಲ್ಲ ಕಣೆ, ಏನು ಮಾಡ್ತೀವಿ ಏನಂಗೆ ಈ ಪಟ್ಟಿ ಜೋರು ಮಾಡ್ತಿಲ್ಲ ತಾಯಿ. ಅವರು ಲವ್ ಮಾಡಿ ಜೊತೆಯಾಗಿ ಹೋಗಿ ಮದುವೆ ಆಗಕ್ಕೆ ಹೋಗಿರಾರು, ನಾವೇನು ಹಿಡ್ಕೊಂಬಕ್ಕಾಗುತ್ತೆ, ನಾವೇನು ಹೇಳ್ಕೊಳ್ತಿದ್ವಿ. ನೀನೇನೇ ತಾಯಿ ನೀನು ಹಿಂಗೆ ಮಾತಾಡ್ತೀವಿ. ಇಲ್ಲಿ ಬಂದು ನನ್ನ ಕೈ ಸಿಗಬೇಕು. ಮನೆ ಆಗಲ್ಲ ಅಂದ್ರೂ ಅವಳು ದೇವಿಕಾ ಬಿಡ ಅಂತಾಳಲ್ಲ. ಅವಳು ಅಂತಾಳ, ಅವಳು ದೇವಿಕಾ. ನನಗೆಲ್ಲ ಗೊತ್ತೈತಿ. ಅವಳು ಒಳ್ಳೆಯಲ್ಲ ಕಣಮ್ಮ, ಬೋಲ್ ಜೋರು. ಅಯ್ಯೋ ಜೋರಾದ್ರೆ ನಮ್ಮ ತಾಯಿಗೆ ನಾವು ಅವಳೆಲ್ಲ ನೆಡ್ಸಂಗಿಲ್ಲ ಕಣಮ್ಮ. ಅಲ್ಲ ಇವನ್ಗೆ ಏನು ಬಂದಿತ್ತು ಅಂತಳನ್ನ ಕರ್ಕೊಂಡೋಗಿ ಮದುವೆ ಆಗ ಅಂತದ್ದು. ಬಿಡತ್ತೆ ಅತ್ತ ಲವ್ ಮಾಡ್ಯಾರ ಮದುವೆ ಆಗ್ಯಾವ್ರಿ. ಹಂಗೆ ನಾನು ಕೇಳೋಣ ಅನ್ಕೊಂತಿದ್ದೆ. ನನಗೆ ಯಾರೋ ಒಂದ್ಸತಿ ಹಂಗೆ ಅಂದಿದ್ರು, ಹಿಂಗೆ ಐತೆ ಅಂತ ಹೇಳಿ ನಾನು ಕೇಳೋಣ ಅನ್ಕೊಂತಿದ್ದೆ. ಏನು ಅನ್ಕೊಂತಾನೋ ಬೇಜಾರಾಗ್ತಾನೇನೋ ಅಂತ ಕೇಳ್ತಿರ್ಲಿಲ್ಲ. ಬಿಡತ್ತ ಆಗಿ ಬಂದ್ರು ಬರಲಿ, ನಮಗೂ ಹೆಣ್ಣು ಹುಡುಕಿ ಸಾಕಾಗಿತ್ತತ್ತು. ಅಷ್ಟೇ ಆಗಿ ಬರೋದೇ ಒಳ್ಳೇದು ಅಂತ ತಿಳ್ಕೊಬೇಕು, ಸುಮ್ಮನೆ ಆಗಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಸಿಗಲ್ಲ. ಹೆಣ್ಣು ಇವಾಗ ಹುಡುಕಿ ಸಾಕಾಗಿತ್ತು. ನಾನಂತೂ ಇಲ್ಲೂ ಕೇಳಿ ಸಾಕಾಗಿತ್ತತ್ತ. ಸುಮ್ಮನೆ ಆಗಿ ಬಂದ್ರು ಬರಲಿ ಬಿಡು. ಯಾರು ಇವಾಗ ಕೊಡಲ್ಲು. ಮೂವರಂದ್ರೆ ಸಾಕು, ಮೂವರೇ ಅಂತಾರೆ. ಒಬ್ಬರು ಇಬ್ಬರು ಅಂತಾರೆ. ಬರೀ ಒಬ್ರು ಇರಬೇಕು, ಒಬ್ಬ ಮಗಿರ್ಬೇಕು ಅಂತಾರೆ. ಮೂವರಂದು ಇಟ್ಕಿನಿ, ಇಲ್ಲ ನಮ್ಮ ಮೂವರಿಗೆ ಕೊಡಲ್ಲ, ಒಬ್ಬ ಮಗಿರಾನಿ ಕೊಡ್ತೀವಿ ಅಂತಾರೆ. ಬಿಡತ್ತೆ ಆಗಿ ಬಂದ್ರು ಬರಲಿ ಅವಳು. ಬೇಡತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟಪಟ್ಟವನೆಲ್ಲ ಆಗಿ ಬಂದ್ರು ಬೋರ್ಲಿ. ಇವಳಂಗೆ ಕೆಂಚಮ್ಮ ಬಾಯ್ ಮಾಡ್ಕೊಂಡು ಬೋತಾಳೆ. ಕೈಗೆ ಬಂದು ಸಿಗಲಿ ಅಂತಾಳೆ. ಬೇಡ ಆಗಿ ಬಂದ್ರು ಬೋತಾರೆ, ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇನ್ನೇನು ಮಾಡೋಕ್ಕಾಗುತ್ತೆ, ಆಗಿ ಬಂದ್ರು ಬರಲಿ ಅವಳು. ಎಲ್ಲಿಗೆ ಹೋಗ್ಯವ್ರಿ ಏನು ಗೊತ್ತಿಲ್ಲ. ಎಲ್ಲ ಬೆಂಗಳೂರು ಕಡೆಗೆಲ್ಲ ಹೋಗಿರ್ಬೇಕಾರೆ ಫ್ರೆಂಡ್ ಐತಿ. ಅವ್ನು ಫೋನು ಸ್ವಿಚ್ ಆಫ್ ಮಾಡ್ಕೊಳ್ಳೋನಿ. ಅಲ್ಲ ಕಣಿಸ್ರಿ ದೇವಕ್ಕಯ್ಯ, ಅವನಿಲ್ಲ ಕೆಂಚಮ್ಮನ ಮಗಳನ್ನ ಕರ್ಕೊಂಡು ಎಲ್ಗೆ ಹೋಗ್ಯವನಂತೆ. ನೋಡಪ್ಪ, ಕೆಂಚಮ್ಮನ ಮಗಳು ದೇವಿಕನ್ ಕರ್ಕೊಂಡು ಎಲ್ಲ ಹೋಗ್ಯವನಿ. ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ, ಏನಿಲ್ಲ. ಅವ್ನು ಫೋನನ್ನ ಮಾಡಿ ಹೇಳ್ಬೇಕ, ಇಂಥ ಇದೀವಿ ಏನು ಎತ್ತ ಅಂತ ಹೇಳಿ. ಅಲ್ಲ ಇವಳನ್ನ ಹೇಳಿದ್ರೆ ನಾವೇ ಹೋಗಿ ಕೇಳಿ ಮದುವೆನಾದ್ರೂ ಮಾಡ್ತೀವಿ. ಅವಳಂಗೆ ಬಂದು ಬಾಯ್ ಮಾಡೋಗ್ತಾಳೆ. ಬೀಳತ್ತ ಆದರೂ ಆಗ್ಲೇಳು. ಇನ್ನೇನು ಮಾಡೋಕ್ಕಾಗುತ್ತೆ. ಆದ್ರೆ ವಾಸಿ ಹತ್ತಿ ಇನ್ನೇನು ಹೆಣ್ಣು ಹುಡ್ಕಿ ಸಾಕಾಗಿತ್ತತ್. ಅಂದ್ರೆ ಬೋಲ್ ಜೋರದ್ದು ಚುರುಕಾಗೈತೆ, ಮಾಡ್ಕೊಂಡು ಉಮ್ತೈತಿ. ಹೆಂಗ ಬಿಡತ್ ಆಗಿದ್ದೆ ಒಳ್ಳೇದಾತು. ಅಲ್ಲ ಆದರೂ ಆಗ್ಲೇಳು. ಅಲ್ಲ ಫೋನನ್ನ ಮಾಡ್ಬೇಕಾಗ ನನ್ನ ಮಗ ಇಂಥ ಇದ್ದೀನಿ, ಇಲ್ಲಿ ಇದ್ದೀನಿ, ಇಲ್ಲ ಇದ್ದೀನಿ ಅಂತ ನಾನು ಫೋನನ್ನ ಮಾಡ್ಬೇಕಾ. ನಮ್ಮ ಅಣ್ಣ ಕರ್ಕೊಂಡು ಅದೇ ಹೋಗ್ಯವನಿ. ಎಲ್ಲಮ್ಮ ಹುಡ್ಗೆಲ್ವೇ, ಹುಡ್ಗನ್ ಬಿಟ್ಟು ಎಲ್ಲ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ರೆ ಅನ್ಕೊಂಡು ಅಂದ್ಕೊಂಡಜ್ಜಿ. ಬಾ ನೀರು ಒಯ್ತಿ, ಕಾಸಿದೀವಿ. ಇಪ್ಪಟ್ಟು ಯಾರನ್ನೂ ಕರಿಯಕ್ಕೆ ಹೋಗ್ಬೇಡ್ರಿ, ನಾನೇ ಒಯ್ತೀನಿ ನೀರು. ಇವ್ರು ನಿನ್ನೆ ಯಾಕೆ ಕರ್ಕೊಬತ್ತೀರ, ಹೋಗಿ ಅವಳು ಪುಟ್ಟಮ್ಮನು ಅವಳನ್ನೆಲ್ಲ ಏನು ಕರಿಯೋ ಅಂಥದ್ದು ನಾನೇ ಒಯ್ತೀನಿ. ಕಾಸಿದ್ಯಾ ಅಲ್ಲೇನೆ, ಹಂಗಾರೆ ಮನೆ ಕೇಳೋನೆ ಅಂತೀಯ. ಒಂದೇ ಸತಿ ನೀರು ಒಯ್ದು ಮನಸ್ಬೋದಾಗಿತ್ತು, ಯಾಕೆ ಮನ್ಗಿಸ್ತಿ. ಬಾ ಕುಕ್ಕ ಬಾ. ಚೆನ್ನಾನ ಇಲ್ಲೇನು. ಅವನು ಕಿತ ಅಂಬನು ನಿದ್ದೆ ಬಂದುಬಿಟ್ಟಿತ್ತು. ನೀರು ಒಯ್ದ್ರೆ ಪೌಡ್ರ್ ಬಟ್ಟು ಯಾತ ಆಕ್ಷಮಲ್ಲ ಹಂಗೆ ಒರೆಸ್ತಾನೆ ಅಂತೇಳಿ ಸಣ್ಣ ಮನಸ್ಸಿದ್ವಿ. ಈಗ ಎದ್ದಾಳ್ತಾನ ಅವ್ನು ನಿನ್ನೆ. ಕೋಳಿ ನಿದ್ದೆ ಮಾಡ್ತಾನ ಯಪ್ಪ. ಬಾ ಕುಕ್ಕ ಬಾ, ಇಲ್ಲೇನಿ ಒಯ್ದು ಹೋಗಿ ಮಂತ ಸಣ್ಣ ಕುಕ್ಕ.
ಅಲ್ಲ ಫೋನ್ ಮಾಡಿರಿ, ಮಾತಾಡು ಸಿದ್ಲಿಂಗಮ್ಮ, ನಿನ್ಗೇನಾನ ಫೋನ್ ಮಾಡಿರಿ. ನಾನು ಮಾಡಿದ್ದಮ್ಮ ಅವ್ನ ನಂಬರ್ಗೆ ಸ್ವಿಚ್ ಆಫ್ ಅಂತು. ಇವನು ಅಲ್ಲಿ ಕೆಲಸಕ್ಕೆಲ್ಲ ಹೋಗಿ ಕೇಳವ್ನಿ, ಅಲ್ಲಿರೋರ್ನೆಲ್ಲ ಫ್ರೆಂಡ್ಗಳನ್ನೆಲ್ಲ ಕೇಳವ್ನಿ. ಅವರು ಇಲ್ಲ ಬಂದಿಲ್ಲ, 2 ದಿನ ಆಗೈತೆ ಇನ್ನೂ ಕೆಲ್ಸಕ್ಕೆ ಬಂದೇ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನಾನು ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಬತ್ತಾನೇನೋ ಎಲ್ಲ ಇದ್ದಾನೆ ಏನೋ ಎತ್ತ ಅಂತೇಳಿ ರಾತ್ರಿಯಿಂದ ಫೋನ್ ಮಾಡಿರೋನು ಎತ್ತಂಗಿಲ್ಲ ಅವನು. ಯಾಕೆ ಎಲ್ಗೋಗ್ಯವನಿ? ಕೆಂಚಮ್ಮನ ಮಗಳನ್ನ ಮದುವೆ ಆಗ್ತಾನೆ ಕರ್ಕೊಂಡು ಹೋಗ್ಯವನಿ. ಅವಳು ಬಂದು ಏನಂಗೆ ಗಲಾಟಿ ಬೈಕೊಂಡು ಓಡಾಡೋಳು. ನಾನು ಯಾಕತ್ತೇಳಿ ಹಿಂಗೆ ಬೈಕೊಂಡು ಓಡಾಡ್ತಾಳೆ ಅನ್ಕೊಂತಿದ್ದೆ. ಪಿಟಿ ನನಗೆ ಗೊತ್ತಿಲ್ಲ. ಹಿಂಗೆ ನಮ್ಮ ಹುಡುಗ ಕರ್ಕೊಂಡು ಏನು ನಮ್ಮ ಹುಡುಗ ಲವ್ ಮಾಡ್ತಾನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದಕ್ಕೆ ಅವಳು ಬಂದು ಈಗ ನನ್ನ ಕೈ ಸಿಗಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹಂಗೆ ಮಕ್ಕಳು ದಪ್ಪ ಮಾಡ್ಕೊಂಡು ಹೋದ್ಲು. ಬಿಡತ್ತ 2 ದಿನ. ಆಮೇಲೆ ಅವರೆಲ್ಲ ಸೆನಕ್ಕಾಗ್ತಾರೆ ಸುಮ್ಕಿರ್. ಆಗ ಬಂದ್ರು ಬರ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಹೆಣ್ಣು ನೋಡ್ಕೋಕ್ಕಾಗಲ್ಲ. ಆಗ ಬಂದ್ರು ಬರ್ಲಿ ಅವಳು ಸೆನಕ್ಕಿರ್ತಾನತ್ತ. ಮತ್ತೆ ಸಾಕಾಗಿತ್ತು ಅಲೇನಿ. ಅವರು ಅಕ್ಕ ತಂಗಿಯರು ಇಬ್ಬರಳು, ದೇವಿಕಾ ಭೂಮಿಕಾ, ಅವರಿಬ್ಬರಳು ಚೆನ್ನಾಗಿದ್ದಾರೆ ಹುಡುಗಿಯರು. ದೇವಿಕನ ಹೆಂಗ ಮದುವೆ, ದೇವಿಕನ್ನೇ ಇವಾಗ ಲವ್ ಮಾಡ್ತಿರೋದು ಇವನು. ಅದಕ್ಕೆ ಅವಳನ್ನೇ ಕರ್ಕೊಂಡು ಹೋಗಿದ್ದಾನೆ. ಇಟ್ಟಿರೋ ತಕ್ಕ ಮಾತಾಡ್ತಾಳೆ, ಆಮೇಲೆ ಸುಮ್ಮನೆ ಆಗ್ತಾಳೆ. ಆಮೇಲೆ ಇನ್ನೇನು ಅವಳೇನು ಮಾತಾಡಲ್ಲ, ಏನಿಲ್ಲ. ಮಾತಾಡ್ಲೇಳು, ನಾನು ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ. ಏನಾನ ಮಾತಾಡ್ಕೊಂಬ್ಳು ಒಂದು 2 ದಿನ ಅವಳೇ ಸೆನಕ್ಕಾಗ್ತಾಳೆ. ಇವಾಗ ಒಟ್ಟಿನಲ್ಲಿ ಎಲ್ಲೇ ಇದ್ದಾನೆ ಏನೋ ಯಾಪ್ತ ಗೊತ್ತಿಲ್ಲ, ಇಲ್ಲಿ ಕರ್ಕೊಂಡು ಹೋದ್ನ ಏನು, ನಮ್ಮ ಅಮ್ಮನೂ ಏನು ನಂಬುತ್ತೋ, ನಮ್ಮ ಅಕ್ಕಿಯರ ನಂಬ್ತಾರೋ, ನಮ್ಮ ಅಣ್ಣ ಏನು ನಂಬ್ತಾನೋ ಅಂತ ಹೇಳಿ ಅವನೆಲ್ಲ ಬೇಜಾರ ಮಾಡ್ಕೊಂಡಿರ್ಬೇಕು. ಎಲ್ಗೋದ್ನೋ ಏನಮ್ಮಂಗಾಗುತ್ತೆ. ಅದು ಕರ್ಕೊಂಬರಪ್ಪ ಸುಮ್ಮನೆ ಮದುವೆ ಆಗಿ ಅಂತಕ್ಕೆ ಅಂತ ಹೇಳಿ ಫೋನ್ ಮಾಡೋಣ ಅಂದ್ರೆ ಫೋನೇ ಸ್ವಿಚ್ ಆಫ್ ಮಾಡ್ಕೊಳ್ಳೋನು. ಯಾರಿಗಂತ ಮಾಡೋಕ್ಕಾಗುತ್ತೆ ಹೇಳು? ನಾನು ಹಂಗೆ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡು ಕರ್ಕೊಂಬರಪ್ಪ ಸುಮ್ಮನೆ ಮನೆ ತಕ್ಕ ಮದುವೆ ಆಗಿ ಕರ್ಕೊಂಬರ ಸಿಟ್ನಾಗ 1-2 ದಿನ ಅವ್ರಪ್ಪ ಯಾರೊಮ್ಮೆ ಸುಮ್ಮನೆ ಆಗ್ತಾರೆ. ಅವ್ರೇನೋ ಏನು ತಲೆ ಕೆಡ್ಸಮಲ್ಲ, ಸುಮ್ಕಿರು, ಸುಮ್ಮನೆ ಬಾ ಕರ್ಕೊಂಬ, 1-2 ದಿನ ಸಿಟ್ನಾಗ ಮಾತಾಡ್ತಾರೆ ಅಂತ ಹೇಳೋಣ ಅಂದ್ಕೊಂಡು ಫೋನ್ ಮಾಡಿ ಎತ್ತಂಗೆ ಇಲ್ಲ. ಸುಮ್ಕಿರ ಆಗ ಬಂದ್ರು ಬರ್ಲಿ ಹೇಳ್ದೆ ಅಮ್ಮ. ಇವಾಗ ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಸಿಗಲ್ಲ. ಇವಾಗ ಬೇರೆ 3 ಜನ ಗಂಡು ಹುಡುಗರು ಅಂತ ಹೇಳಿ ಯಾರು ಹೆಣ್ಣು ಕೊಡಲ್ಲ, ಬರೀ ಗಂಡೆ ಊಟನು ಯಾಕಬೇಕು ಅಂತ ಹೇಳಿ ಕೊಡಲ್ಲ. ಇವಾಗ ಒಬ್ದೆಮಾಗಿರೋರ್ನ ಕೇಳ್ತಾರೆ ಎಲ್ಲ ನಾವು. ತಿಮ್ಮಜ್ಜಿ ನಮಗೂ ಹುಡ್ಕಿ ಸಾಕಾಗಿ ತಲೆನಿ. ಇನ್ನು ಇವ್ನಿಗೆ ಹೆಂಗೆ ಸಣ್ಣನ್ಗೆ ಹೆಂಗೆ ಮಾಡ್ಬೇಕು ಏನೋ ಎತ್ತಮ್ಮಂಗಾವತ್ತು. ಇವನಂಗೆ ಯಾಕೆ ಬರಲಿ ಹೇಳು, ಒಟ್ಟುನು ಹೆಣ್ಣು ಸಿಗಲ್ಲ. ನನಗೂ ಅವ್ರು ಇವ್ರನ್ನೂ ಕೇಳಿ ಸಾಕಾಗಿತ್ತು. ಯಾರು ನನಗೆ ಕೇಳಿ ನಾವಿನ್ನ ಓದಿಸ್ತೀವಿ, ನಾವಿನ್ನ ಮಾಡಲ್ಲ ಹಿಂಗೆ ಅಂತ ಹೇಳಿ ಹೇಳ್ತಾರೆ. ಬಿಡು, ಆಗ ಬಂದರು ಬರಲಿ. ನಮ್ಮ ಅಣ್ಣ ಎಳ್ನೇನು ಎಂಟಮ್ಮನ ಮಗಳು ನಮ್ಮೂರಾಗೇನೆ ಲವ್ ಮಾಡಿ ಮದುವೆ ಆಗಿ ಬರೋಕೆ ಹೋಗ್ಯವನಿ. ಅವ್ರು ನೋಡಿದ್ರೆ ಗಲಾಟೆ ಮಾಡ್ತಾರೆ. ನಾವು ಅತ್ತ ಸುಮ್ಮನೆ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಬರಪ್ಪ ಅಂದರೆ ಫೋನ್ ಎತ್ತುತ್ತಿಲ್ಲ, ಏನಿಲ್ಲ. ನಮ್ಮ ಅಣ್ಣ ಮದುವೆ ಆಗಿ ಬರೋಕೆ ಹೋಗ್ಯವನಿ. ಆಗ ಬಂದ್ರೆ ಸಾಕತ್ತ ಅಂಬುತ್ತೆ ನಮ್ಮಮ್ಮ. ನಮಗೆ ನಮ್ಮ ಅಣ್ಣನ ಮದುವೆ ಮಾಡ್ಬೇಕಂತ ಬೋಲ್ ಆಸೆ ಆಗಿತ್ತು. ಆಸೆ ಐತಿ, ಏನು ಮಾಡ್ತೀವಿ, ಹೆಣ್ಣು ಸಿಗಲ್ಲ. 3 ಜನ ಅಂದರೆ ಯಾರು ಹೆಣ್ಣು ಕೊಡಲ್ಲ. ಇವಾಗ ಒಬ್ಬನೇ ಮಗಿರೋರಿಗೆ ಕೊಡ್ತಾರಂತೆಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.